ಬಿಜೆಪಿಯಲ್ಲಿ ಗುಂಪುಗಾರಿಕೆಯ ಗುದ್ದಾಟ ಈಗ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಬಲ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಮಾಡಲಾಗಿದ್ದು, ಆ ಒಂದು ಕಾರ್ಯಕ್ರಮದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಬಿಜೆಪಿಯಲ್ಲಿ ತಾರಕಕ್ಕೇರ್ತಾ ಇದೆ ಗುಂಪುಗಾರಿಕೆಯ ಗುದ್ದಾಟ. ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿ ಅತೃಪ್ತರ ಬಲ ಪ್ರದರ್ಶನ ಆಗಿದೆ. ಮಾಜಿ ಸಂಸದ ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ನಿಮಿತ್ತ ಎಲ್ಲರೂ ಕೂಡ ಸೇರ್ಕೊಂಡಿದ್ದು, ನಾವೆಷ್ಟು ಸ್ಟ್ರಾಂಗ್ ಇದ್ದೀವಿ ಅನ್ನೋದನ್ನ ತೋರ್ಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಬಿಎಸ್ವೈ ಆಪ್ತರ ವಿರುದ್ಧವೂ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಾಜಿ ಶಾಸಕ ರೇಣುಕಾಚಾರ್ಯ ವಿರುದ್ಧ ಅತೃಪ್ತರು ಗುಡುಗಿದ್ದಾರೆ. ಸೊ ಈ ರೇಣುಕಾಚಾರ್ಯ ಮತ್ತು ಸಿದ್ದೇಶ್ವರ್ ನಡುವಿನ ಮುಸುಕಿನ ಗುದ್ದಾಟ ಅದು ಮುಂದುವರೆದಿದೆ. ಅದನ್ನ ಪಕ್ಷದ ವೇದಿಕೆಯಲ್ಲೂ ಕೂಡ ಚರ್ಚಿಸಿದ್ದಾರೆ. ಈಗ ಅದನ್ನ ಬಹಿರಂಗವಾಗಿಯೂ ಕೂಡ ಆ ಮನಸ್ತಾಪವನ್ನ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ, ಅದರಲ್ಲಿ ಎಲ್ಲ ಅತೃಪ್ತರು ಒಗ್ಗಟ್ಟಾಗಿ ಸೇರಿ ನಾವೆಲ್ಲ ಜೊತೆಯಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಈ ಸಂದೇಶ ಯಾರಿಗೆ ಅನ್ನುವಂತಹ ಪ್ರಶ್ನೆ ಮತ್ತು ಬಿಎಸ್ವೈ ವಿರುದ್ಧವಾಗಿ, ಬಿಎಸ್ವೈ ಅವರ ಆಪ್ತ ಬಳಗದ ವಿರುದ್ಧವಾಗಿಯೂ ಕೂಡ ಅಸಮಾಧಾನದ ನುಡಿಗಳನ್ನ ಇಲ್ಲಿ ಆಡಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಅತೃಪ್ತ ನಾಯಕ ಲಿಂಬಾವಳಿ ಅತೃಪ್ತಿಯನ್ನ ಹೊರಹಾಕಿದ್ದಾರೆ. ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು ಮತ್ಯಾಕೆ ಬಿಜೆಪಿಗೆ ಬಂದ್ರೋ ಏನೋ ಗೊತ್ತಿಲ್ಲ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಬಿಎಸ್ವೈ ವಿಚಾರವಾಗಿ ಮಾತನಾಡಿದ್ದಾರೆ. ಬಿಎಸ್ವೈ ಕಾಂಗ್ರೆಸ್ ಜೆಡಿಎಸ್ ಬಾಗಿಲನ್ನ ಬಡಿದಂತಹ ವ್ಯಕ್ತಿ. ಪಕ್ಷ ಕಟ್ಟಿದ್ದು ಸಿದ್ದೇಶ್ವರ ಅವರು, ಆದ್ರೆ ಪಕ್ಷ ಕಟ್ಟಿದ ಸಿದ್ದೇಶ್ವರ ಅವರನ್ನ ಪಕ್ಷ ನಡೆಸ್ಕೊಂಡಂತಹ ರೀತಿ ಏನಿದೆ ಅದು ಸರಿ ಇಲ್ಲ. ಸಿದ್ದೇಶ್ವರ್ಗೆ ಯಡಿಯೂರಪ್ಪ ಋಣಿಯಾಗಿರಬೇಕು. ಹೀಗಂತ ಬಿಎಸ್ವೈ ವಿರುದ್ಧ ಅರವಿಂದ ಲಿಂಬಾವಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಎಸ್ವೈ ಪಕ್ಷ ಬಿಟ್ಟು ಹೋದವರು ವಾಪಸ್ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ ಮತ್ತು ಸಿದ್ದೇಶ್ವರ ಅವರು ಅವರ ಜೊತೆಗೆ ನಿಂತರು, ಆದರೆ ಸಿದ್ದೇಶ್ವರ ಅವ್ರನ್ನ ಯಾವ ರೀತಿ ಕಡೆಗಣಿಸಲಾಗಿದೆ ಅನ್ನೋ ವಿಷಯವಾಗಿಯೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತಿದೆ, ಯಡಿಯೂರಪ್ಪನವ್ರನ್ನ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರೇ ಹೇಳಬೇಕು. ಕಾಂಗ್ರೆಸ್ಸಿನ ಮನೆ ಬಾಗಿಲ ಪಡೆದಿತ್ತು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲ ಪಡೆದಿತ್ತು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದು. ನಿಮ್ದಂದ್ರೆ ನಿಮ್ದು ವೈಯಕ್ತಿಕ ಅಂತ ತಗೋತೀರಿ. ಯಡಿಯೂರಪ್ಪ ತರ ನೀವು ನಿಮ್ಮ ನಾಯಕರ ಮನೆ ಬಾಗಿಲ ಪಡೆದಿತ್ತು. ನನಗೆ ಚೆನ್ನಾಗಿ ಗೊತ್ತಿದೆ, ಯಡಿಯೂರಪ್ಪನವ್ರನ್ನ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರೆ ಸಿದ್ದೇಶ್ವರೇ ಹೇಳಬೇಕು. ಕಾಂಗ್ರೆಸ್ಸಿನ ಮನೆ ಬಾಗಿಲ ಪಡೆದಿತ್ತು. ಬಿಟ್ಟು ಹೋಗುವ ಅನಿವಾರ್ಯ ಬಿಎಸ್ವೈಗಿತ್ತು, ಮತ್ತೆ ವಾಪಸ್ ಕರೆಸ್ಕೊಳ್ಳುವ ಅನಿವಾರ್ಯ ಬಿಜೆಪಿಗಿತ್ತು. ಯಾಕೆ ಅವರು ವಾಪಸ್ ಬಂದ್ರು ಅನ್ನೋ ವಿಷಯವಾಗಿ ನೀವು ನಿಮ್ಮ ಹೈಕಮಾಂಡ್ನವ್ರನ್ನ ಕೇಳಿದ್ರೆ ಸೂಕ್ತ. ಅವ್ರನ್ನ ಯಾಕೆ ವಾಪಸ್ ಕರೆಸ್ಕೊಂಡ್ರು ಮತ್ತು ಅವ್ರನ್ನ ಮತ್ತೆ ಯಾಕೆ ಮುಖ್ಯಮಂತ್ರಿಗಳನ್ನ ಯಾಕೆ ಮಾಡಿದ್ರು, ಆ ಅನಿವಾರ್ಯತೆ ಪಕ್ಷಕ್ಕೆ ಏನಿತ್ತು ಅನ್ನೋದನ್ನ ಬಹಿರಂಗವಾಗಿ ಯಾರೂ ಮಾತಾಡಲ್ಲ. ಸೊ ಈಗ ಈ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ ವಿರುದ್ಧವಾಗಿ ಅರವಿಂದ ಲಿಂಬಾವಳಿಯವರು ಮಾತನಾಡಿದ್ದಾರೆ. ಯಾವುದೂ ಕೂಡ ಗುಪ್ತ ಮೀಟಿಂಗ್ ಅಲ್ಲಿ ನಡೆದಿರುವಂತಹ ವಿಚಾರ ಅಲ್ಲ. ಬಹಿರಂಗವಾಗಿ ಈ ಒಂದು ವೇದಿಕೆಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ.